ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಕೆ ಎಮ್ ಎಫ್ನಲ್ಲಿ ಇತ್ತೀಚೆಗೆ ರಾಯಚೂರಲ್ಲಿ ಕರೆದ್ರು ಡಿ ಸಿ ಸಿ ಬ್ಯಾಂಕು, ಆ ಬ್ಯಾಂಕು, ಈ ಬ್ಯಾಂಕಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿರ್ತಾರೆ. ಸೊ ಇವಾಗ ಕೆ ಎಮ್ ಎಫ್ನಲ್ಲಿ ಸುಮಾರು 50 ವಿವಿಧ ಹುದ್ದೆಗಳನ್ನು ಕರೆದಿರ್ತಾರೆ ನೋಡಿ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ನ ಇವತ್ತಿನ ಒಂದು ಸೆಷನಲ್ಲಿ ನೋಡೋಣ. ಸೊ ಇದು ಬಂದುಬಿಟ್ಟು ಗುಮುಲ್ ಅಂತಂದರೆ ಗುಲ್ಬರ್ಗ, ಬೀದರ್, ಯಾದಗಿರ್ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ನೇಮಕದಲ್ಲಿ ಏನು ಮಾಡ್ತಾರೆ, ಸುಮಾರು 50 ಹುದ್ದೆಗಳನ್ನು ಕರೆದಿರ್ತಾರೆ. ಸೊ ಅಭ್ಯರ್ಥಿಗಳು ಏನು ಮಾಡಬೇಕು, ಈ ಹುದ್ದೆಗೆ ಅರ್ಜಿ ಹಾಕಬೇಕಂತಂದರೆ ಅವರು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಹಾಕಬೇಕಾಗಿರುತ್ತೆ ನೋಡಿ. ಓಕೆನಾ. ಈಗ ಒನ್ ಬೈ ಒನ್ನು ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಮತ್ತು ಅವ್ರದ್ದು ಏಜ್ ಲಿಮಿಟ್ ಏನು, ವಿದ್ಯಾರ್ಹತೆ ಏನು, ಎಷ್ಟೆಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅಂತಂದು ನೋಡೋಣ ಬನ್ನಿ. ಮೊದಲನೇದಾಗಿ ಬಂದು ಸಹಾಯಕ ವ್ಯವಸ್ಥಾಪಕರು. ಇದಕ್ಕೆ 2 ಹುದ್ದೆಗಳು ಇರ್ತವೆ. ವೇತನ ಶ್ರೇಣಿ ಬಂದು 83,700ರಿಂದ 1,55,200 ರೂಪಾಯಿ ಇವರ ಒಂದು ಸ್ಯಾಲ್ರಿ ಆಗಿರ್ತದೆ. ಸೊ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ 371J ಅನ್ವಯ 2 ಹುದ್ದೆಗಳನ್ನು ಬಿಟ್ಟಿರ್ತಾರೆ. ಸೊ ಹುದ್ದೆಗಳು 2. ಇದೆಲ್ಲ ನೀವು PDF ಬೇಕಾಗಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಹಾಕಿ ಆ PDF ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ನಾನಿಲ್ಲಿ ಬಂದುಬಿಟ್ಟು ಅವರ ಒಂದು ವೇತನ ಶ್ರೇಣಿ, ಎಷ್ಟು ಹುದ್ದೆಗಳಿವೆ ಮತ್ತು ಅವರ ವಿದ್ಯಾರ್ಹತೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ನೋಡಿ. ಸೊ ಇದು ಸಹಾಯಕ ವ್ಯವಸ್ಥಾಪಕರ ಬಗ್ಗೆ ಆಯಿತು. ಇವರ ವಿದ್ಯಾರ್ಹತೆ ಬಂದುಬಿಟ್ಟು ಏನು ನೋಡಿ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ BVSC ಪದವಿ ಪಡೆದಿರಬೇಕು. ಜೊತೆಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ನಲ್ಲಿ ನಿರ್ವಹಣಾ ಜ್ಞಾನವನ್ನು ಹೊಂದಿರಬೇಕು. ಅಂದರೆ ಕಂಪ್ಯೂಟ್ರ್ ನಾಲೆಜ್ ಇರಬೇಕು. ಅದರ ಜೊತೆಗೆ ಡಿಗ್ರಿ ಬಂದುಬಿಟ್ಟು BVSC ಇವ್ರದ್ದು ಒಂದು ಪದವಿ ಇರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೆಕ್ಕಾಧಿಕಾರಿ. ಅದು ಬಂದು ಒಂದು ಹುದ್ದೆ ಇದೆ. ಅವರ ಒಂದು ವೇತನ ಶ್ರೇಣಿ 69,250ರಿಂದ 1,34,200 ರೂಪಾಯಿವರೆಗೆ ಇರ್ತದೆ. ಓಕೆ. ಇವರ ವಿದ್ಯಾರ್ಹತೆ ಬಂದು ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ MCOM ಆಗಿರಬೇಕು. ಪ್ರಥಮ ದರ್ಜೆ ಉತ್ತೀರ್ಣರಾಗಿರ್ಬೇಕು ನೋಡಿ. ಇವರು MCOM ಅಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು. ಓಕೆ. ಮತ್ತು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ CA ಆರ್ ICWAI ವಿದ್ಯಾರ್ಹತೆ ಹೊಂದಿರುವ ಜೊತೆಯಲ್ಲಿ ಕಂಪ್ಯೂಟರ್ ಜ್ಞಾನವೂ ಕೂಡ ಇವರಿಗೆ ಇರಬೇಕು. ಮತ್ತು ಟ್ಯಾಲಿ ಪ್ಯಾಕೇಜ್ನಲ್ಲಿ ತರಬೇತಿ ಹೊಂದಿರಬೇಕು. ಇವೆಲ್ಲ ಕ್ರೈಟೀರಿಯಾ ಬಂದುಬಿಟ್ಟು ಏನು, ಈ ಲೆಕ್ಕಾಧಿಕಾರಿಗಳ ಒಂದು ಹುದ್ದೆಗೆ. ಇದು ಒಂದು ಹುದ್ದೆ ಬಂದುಬಿಟ್ಟು ಒಂದೇ ಹುದ್ದೆ ಇದೆ ನೋಡಿ. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ತಾಂತ್ರಿಕ ಅಧಿಕಾರಿ ನೋಡಿ. ಇದು ಕೂಡ ಒಂದೇ ಹುದ್ದೆ ಇದೆ. ಇವರ ಒಂದು ವೇತನ ಶ್ರೇಣಿ 69,250ರಿಂದ 1,34,200 ರೂಪಾಯಿ ಇವ್ರದ್ದು ವೇತನ ಶ್ರೇಣಿ ಆಗಿರ್ತದೆ. ಓಕೆ. ಇವರ ವಿದ್ಯಾರ್ಹತೆ ನೋಡಿ, ಇವರು ಭಾರತದಲ್ಲಿ ಕಾನೂನು ರೀತಿಯ ಮಾನ್ಯತೆ ಪಡೆದಿರತಕ್ಕಂತಹ BTech ಮತ್ತು BSc TD ಪದವಿ ಪಡೆದಿರಬೇಕು. ಜೊತೆಗೆ ಬೃಹತ್ ಕೈಗಾರಿಕೋದ್ಯಮ ಅಥವಾ ಡೈರಿ ಅಥವಾ ಆಹಾರ ಉದ್ಯಮ ಅಥವಾ ಹಾಲು ಒಕ್ಕೂಟದಲ್ಲಿ ಕನಿಷ್ಠ 2 ವರ್ಷ ಸೇವಾ ಅನುಭವವನ್ನು ಹೊಂದಿರಬೇಕು ನೋಡಿ. ತಿಳಿತಾ ಯಾವುದು ಈ ತಾಂತ್ರಿಕ ಅಧಿಕಾರಿಗೆ. ಸೊ ಅದರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಅಂತೂ ಇರಲೇಬೇಕು ಅಂತಂದು ಅವರು ಕೊಟ್ಟಿದ್ದಾರೆ ಎಲ್ಲ ಪೋಸ್ಟಿಗೆ. ಸೊ ನೆಕ್ಸ್ಟು 4ನೇದು ಬಂದು ಹಿರಿಯ ಕೆಮಿಸ್ಟ್. ಒಂದು ಹುದ್ದೆ ಇದೆ. ಇವರ ವೇತನ ಶ್ರೇಣಿ 65,950ರಿಂದ 1,24,900 ಇದೆ ನೋಡಿ. ಸೊ ಇವರ ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆಯಲ್ಲಿ BSc ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿಯಲ್ಲಿ ಪದವಿಯೊಂದಿಗೆ ಲ್ಯಾಬ್ ಅಸಿಸ್ಟೆಂಟ್ ಅಥವಾ ಅನಲಿಸ್ಟ್ ಅಥವಾ ಕೆಮಿಸ್ಟ್, ಬೃಹತ್ ಕೈಗಾರಿಕೋದ್ಯಮ ಪ್ರಯೋಗಶಾಲೆ ಅಥವಾ ಯಾವುದೇ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಸರ್ಕಾರಿ ಸ್ವಾಮ್ಯ, ಡೈರಿ, ಆಹಾರ, ಹಾಲು ಒಕ್ಕೂಟ ಕನಿಷ್ಠ 2 ವರ್ಷ ಇವ್ರದ್ದು ಸೇವಾ ಅನುಭವದ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇವರಿಗೆ ಇರಬೇಕಾಗಿರುತ್ತೆ ನೋಡಿ. ಯಾರಿಗೆ? ಹಿರಿಯ ಕೆಮಿಸ್ಟ್. ಹುದ್ದೆ ಎಷ್ಟಿದೆ? ಕೇವಲ ಒಂದು ಹುದ್ದೆ ಇದೆ. ಓಕೆ. ಇದಿಷ್ಟು ಇವ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು. ಸೊ ನೆಕ್ಸ್ಟು 5ನೇದು ಡೈರಿ ಸೂಪರ್ವೈಸರ್ ದರ್ಜೆ 2. ಇಲ್ಲಿ 5 ಹುದ್ದೆಗಳಿವೆ. ಇವರ ವೇತನ ಶ್ರೇಣಿ ಬಂದುಬಿಟ್ಟು 54,175ರಿಂದ 99,400 ರೂಪಾಯಿ ಇವ್ರದ್ದು ಏನಾಗಿರುತ್ತೆ, ಸ್ಯಾಲ್ರಿ ಆಗಿರ್ತದೆ ನೋಡಿ. ಇಲ್ಲಿ ಈ ಡೈರಿ ಸೂಪರ್ವೈಸರ್ನಲ್ಲಿ ಮೆಕ್ಯಾನಿಕಲ್ಗೆ 2 ಪೋಸ್ಟ್ ಇವೆ, ಎಲೆಕ್ಟ್ರಿಕಲ್ಗೆ 1 ಪೋಸ್ಟ್ ಇದೆ,
ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ಗೆ ಒಂದು ಪೋಸ್ಟ್ ಇದೆ. ಓಕೆ, ಟೋಟಲ್ಲು 4 ಪೋಸ್ಟು. ಮತ್ತು ಸಿವಿಲ್ದಲ್ಲಿ ಒಂದು ಪೋಸ್ಟ್ ಇದೆ. ಒಟ್ಟು ಇವೆರಡೂ ಕೂಡಿಸ್ಕೆಸಿಂದ ಡೈರಿ ಸೂಪರ್ವೈಸರ್ಗೆ ಕೂಡಿಸ್ಕೆಸಿಂದ ಇನ್ನು ಟೋಟಲ್ಲಿ 5 ಹುದ್ದೆಗಳನ್ನು ಇವರಿಗೆ ತೆಗೆದಿಟ್ಟಿದ್ದಾರೆ. ವಿದ್ಯಾರ್ಹತೆ ಬಂದು ಮೆಕ್ಯಾನಿಕಲ್ದವರಿಗೆ ನೋಡಿ, ಇವರು ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಏನಾಗಿರಬೇಕು, ಡಿಪ್ಲೊಮೊ ಮೆಕ್ಯಾನಿಕಲ್ ತಾಂತ್ರಿಕ ವಿದ್ಯಾರ್ಹತೆಯನ್ನು ಹೊಂದಿರಬೇಕು, ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು, ಮತ್ತು 2 ವರ್ಷದ ಸೇವಾ ಅನುಭವವನ್ನು ಹೊಂದಿರಬೇಕು ನೋಡಿ. ಓಕೆ, ಇದಿಷ್ಟು ಮೆಕ್ಯಾನಿಕಲ್. ಎಲೆಕ್ಟ್ರಿಕಲ್ದವರಿಗೆ ಅವರು ಕೂಡ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ದಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ ಮತ್ತು ಅವರು ಕೂಡ 2 ವರ್ಷ ಸೇವಾ ಅನುಭವವನ್ನು ಹೊಂದಿರಬೇಕು. ಸೊ ನೆಕ್ಸ್ಟು ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ದು ಅವರಿಗೂ ಕೂಡ ಕಾನೂನು ರೀತಿಯ ಸ್ಥಾಪನೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ತಾಂತ್ರಿಕ ಪರೀಕ್ಷಾ ಮಂಡಳಿಯಿಂದ ಡಿಪ್ಲೊಮೊವನ್ನು ಹೊಂದಿರಬೇಕು. ಅವರು ಕೂಡ 2 ವರ್ಷ ಸೇವಾ ಅನುಭವವನ್ನು ಹೊಂದಿರಬೇಕು. ಮತ್ತು ಸಿವಿಲ್ದಲ್ಲಿ ಬಂದುಬಿಟ್ಟು ಅವರು ಕೂಡ ಡಿಪ್ಲೊಮೊ ಇನ್ ಸಿವಿಲ್ದಲ್ಲಿ ಅದರ ಜೊತೆಗೆ 2 ವರ್ಷ ಸೇವಾ ಅನುಭವವನ್ನು ಹೊಂದಿರುವಂಥವ್ರು ಮಾತ್ರ ಏನು ಮಾಡಬೇಕು, ಅವರು ಈ ಒಂದು ಡೈರಿ ಸೂಪರ್ವೈಸರ್ ದರ್ಜೆ ಹುದ್ದೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ ನೋಡಿ. ತಿಳಿತಾ? ಸೊ ನೆಕ್ಸ್ಟು ವಿಸ್ತರಣಾಧಿಕಾರಿ ದರ್ಜೆ 3. ಇಲ್ಲಿ 13 ಹುದ್ದೆಗಳು ಅವ. ಇವ್ರದ್ದು ವೇತನ ಶ್ರೇಣಿ ಬಂದುಬಿಟ್ಟು 54,175ರಿಂದ 99,400ವರೆಗೆ ಇವರದ್ದು ಸ್ಯಾಲ್ರಿ ಇದೆ. ಸೊ ಒಟ್ಟು ಇಲ್ಲಿ ನೋಡಿ ಕಲ್ಯಾಣ ಕರ್ನಾಟಕ ವೃಂದ 371ನಲ್ಲಿ 10 ಹುದ್ದೆಗಳು ಕಾಣಬರ್ತವೆ. ಅದರಲ್ಲಿ ಈ ವಿಸ್ತರಣಾಧಿಕಾರಿ ದರ್ಜೆದ ಅವರಿಗೆ 10 ಹುದ್ದೆಗಳು ಅವ. ಸೊ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಯಲ್ಲಿ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸಲಾಗಿದೆ. ಸೊ ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗಿದ್ದಲ್ಲಿ ಈ ಹುದ್ದೆ ಪ್ರವರ್ಗ ಸಿ ಯು ಇತರ ಜಾತಿಗಳ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದಂತಂದು ಹೇಳುತ್ತಾರೆ ನೋಡಿ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 59 ಹುದ್ದೆಗಳವ, 59 ಅತ್ಯಂತ ಹಿಂದುಳಿದ ಜಾತಿಗಳಲ್ಲಿ. ಸೊ ಒಂದು ವೇಳೆ ಇವರು ಪರಿಶಿಷ್ಟ ಜಾತಿಯ ಪ್ರವರ್ಗ ಸಿ ಅವರು ಯಾರೇ ಎಲಿಜಿಬಲ್ ಇದ್ದಿದ್ದಿಲ್ಲ ಅಂತಂದರೆ ಅವ್ರ ಬದಲಾಗಿ ಬೇರೆಯವರಿಗೆ ನೀಡ್ತಾರಂತಂದು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಯೂ ಕೂಡ ಇದು 3 ಹುದ್ದೆಗಳು ಇವೆ. ವಿದ್ಯಾರ್ಹತೆ ಬಂದುಬಿಟ್ಟು ಭಾರತದ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದಿರತಕ್ಕಂಥ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ನಲ್ಲಿ ನಿರ್ವಹಣಾ ಜ್ಞಾನವನ್ನು ಹೊಂದಿರೋ, ಅಂದರೆ ಕಂಪ್ಯೂಟರ್ ನಾಲೆಜ್ ಇವರಿಗೆ ಇರಬೇಕು ನೋಡಿ. ಯಾರಿಗೆ? ವಿಸ್ತರಣಾಧಿಕಾರಿ. ಇದು ಎನಿ ಗ್ರ್ಯಾಜುಯೇಷನ್ ನೋಡಿ. ಯಾವುದು? ಈ ಒಂದು ವಿಸ್ತರಣಾಧಿಕಾರಿ ದರ್ಜೆ. ಸೊ ನೆಕ್ಸ್ಟು ಆಡಳಿತ ಸಹಾಯಕ ದರ್ಜೆ. ಇಲ್ಲಿ 3 ಆಡಳಿತ ಸಹಾಯಕ ದರ್ಜೆ 3 6 ಹುದ್ದೆಗಳವ. ಇವ್ರ ಸ್ಯಾಲ್ರಿ 34,100ರಿಂದ 67,600 ರೂಪಾಯಿವರೆಗೂ ಇರ್ತದೆ. ಸೊ ಇದನ್ನು 2 ರೀತಿಯಾಗಿ ಡಿವೈಡ್ ಮಾಡ್ತಾರೆ. 5 ಹುದ್ದೆಗಳ ಮೇಲೆ ಕೊಟ್ಟಿದ್ದಾರೆ ಮತ್ತು 1 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ಓಕೆ, ಇವ್ರದ್ದು ಒಂದು ವಿದ್ಯಾರ್ಹತೆ ಬಂದುಬಿಟ್ಟು ಭಾರತದ ಕಾನೂನು ಪಡೆದಿರ್ತಕ್ಕಂತಹ ಯಾವುದೇ ಪದವಿಯಲ್ಲಿ, ಇದು ಕೂಡ ಯಾವುದೇ ಪದವಿಯಲ್ಲಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ನೋಡಿ. ಅವರು ಯಾರು? ಆಡಳಿತ ಸಹಾಯಕ ದರ್ಜೆಯವರು. ಸೊ ಅಷ್ಟು ಇಲ್ಲಿ 6 ಹುದ್ದೆಗಳಿವೆ, ಅಲ್ಲಿ 10 ಹುದ್ದೆಗಳಿವೆ. ಸೊ ಇವುಗಳ ಯಾವುದೇ ಡಿಗ್ರಿಯನ್ನು ಹೊಂದಿರತಕ್ಕಂಥವ್ರು ಇಲ್ಲಿ ವಿಸ್ತರಣಾಧಿಕಾರಿ ಮತ್ತು ಆಡಳಿತ ಸಹಾಯಕ ದರ್ಜೆಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಯಾವುದೇ ಡಿಗ್ರಿ. ಓಕೆ. ಸೊ ನೆಕ್ಸ್ಟು ಲೆಕ್ಕ ಸಹಾಯಕ ದರ್ಜೆಯವರು. ಇಲ್ಲಿ 8 ಹುದ್ದೆಗಳವ. ಇವ್ರದ್ದು ಸ್ಯಾಲ್ರಿ ಬಂದುಬಿಟ್ಟು 34,100ರಿಂದ 67,600ವರೆಗೆ ಇದೆ. ಸೊ ಟೋಟಲು 6 ಪೋಸ್ಟ್ಗಳಲ್ಲಿ. ಇವ್ರದ್ದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ BCom ಪದವಿಯಲ್ಲಿ ದ್ವಿತೀಯ ದರ್ಜೆ ಉತ್ತೀರ್ಣ ಆಗಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಮತ್ತು ಟ್ಯಾಲಿ ನಿರ್ವಹಣೆ ತರಬೇತಿಯನ್ನು ಇವರು ಹೊಂದಿರಬೇಕಾಗಿರ್ತದೆ. ಎಲ್ಲಿ? ಈ ಒಂದು ಲೆಕ್ಕ ಸಹಾಯಕ ದರ್ಜೆಯಲ್ಲಿ. ತಿಳಿತಾ? ಸೊ ನೆಕ್ಸ್ಟು ಮಾರುಕಟ್ಟೆ ಸಹಾಯಕ ದರ್ಜೆ 3. ಇಲ್ಲಿ 10 ಹುದ್ದೆ ಅವ. ಇವ್ರದ್ದು ಸ್ಯಾಲ್ರಿ ಬಂದುಬಿಟ್ಟು 34,100ರಿಂದ 67,600 ರೂಪಾಯಿವರೆಗೂ ಅವ. ಸೊ 8 ಪೋಸ್ಟ್ ಇಲ್ಲಿ 2 ಪೋಸ್ಟು, ಟೋಟಲ್ 10 ಪೋಸ್ಟು. ಇವ್ರ ವಿದ್ಯಾರ್ಹತೆ ಬಂದುಬಿಟ್ಟು BBM ಅಥವಾ BBA ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು. ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ಕಂಪ್ಯೂಟರ್ ನಾಲೆಜ್ ಇವರಿಗೆ ಇರಬೇಕಾಗಿರುತ್ತೆ ನೋಡಿ. ಸೊ ನೆಕ್ಸ್ಟು ತಾಂತ್ರಿಕ ಕಿರಿಯ ತಾಂತ್ರಿಕರು 3 ಹುದ್ದೆ ಅವ. ಸ್ಯಾಲ್ರಿ 34,100ರಿಂದ 67,600 ರೂಪಾಯಿವರೆಗೂ ಇವ್ರ ಸ್ಯಾಲ್ರಿ ಇರ್ತದೆ. ಸೊ ಇಲ್ಲಿ ಕಿರಿಯ ತಾಂತ್ರಿಕರು 1 ಪೋಸ್ಟ್ ಅದ. ಫಿಟ್ರ ಕಿರಿಯ ತಾಂತ್ರಿಕರು 1 ಎಲೆಕ್ಟ್ರಿಕಲ್ದಾಗದ. ಫಿಟ್ರ್
ಕಿರಿಯ ತಾಂತ್ರಿಕರಲ್ಲಿ ಫಿಟ್ಟರ್ ಅಂತ ಬರ್ತಾರೆ, ಅದು ಒಂದು ಪೋಸ್ಟ್ ಇದೆ. ಕಿರಿಯ ತಾಂತ್ರಿಕರಲ್ಲಿ ಎಲೆಕ್ಟ್ರಿಕಲ್ ಅಂತ ಬರ್ತದೆ, ಅಲ್ಲಿಯೂ ಕೂಡ ಒಂದು ಪೋಸ್ಟ್ ಇದೆ. ಮತ್ತು ಕಿರಿಯ ತಾಂತ್ರಿಕರು ಬಾಯ್ಲರಲ್ಲಿ ಒಂದು ಪೋಸ್ಟ್ ಇದೆ ನೋಡಿ. ಸೊ ಇವ್ರದ್ದು ಕ್ವಾಲಿಫಿಕೇಷನ್ ಬಂದುಬಿಟ್ಟು SSLC ವಿದ್ಯಾರ್ಥಿಯೊಂದಿಗೆ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಫಿಟ್ರ್ ವಿಷಯದಲ್ಲಿ ITI ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ಇವ್ರಿಗೆ ಸಂಬಂಧಪಟ್ಟಂಥ ಫಿಟ್ರ್ನಲ್ಲಿ ITI ಕೋರ್ಸ್ನಲ್ಲಿ ಒಂದು ಅಪ್ರೆಂಟಿಸ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಮತ್ತು SSLCಯನ್ನು ವಿದ್ಯಾರ್ಹತೆ ಹೊಂದಿರಬೇಕು. ಸೊ ಇಲ್ಲಿಯೂ ಕೂಡ ಎಲೆಕ್ಟ್ರಿಕಲ್ಲಿ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಇರಬೇಕು ಮತ್ತು SSLC ಪಾಸ್ ಆಗಿರಬೇಕು. ಸೇಮ್ ಇದು ಕೂಡ ಬಾಯ್ಲರ್ದು. ಸೊ ನೆಕ್ಸ್ಟ್ ಬ್ಯಾಕ್ಲಾಗ್ನಲ್ಲಿ ನೋಡಿ, ಬ್ಯಾಕ್ಲಾಗ್ನಲ್ಲಿ ಸಹಾಯಕ ವ್ಯವಸ್ಥಾಪಕರು 2 ಹುದ್ದೆ ಇವೆ. ಇವ್ರದ್ದು ಸ್ಯಾಲ್ರಿ 83,700ರಿಂದ 1,55,200 ರೂಪಾಯಿವರೆಗೂ ಅದ. ಓಕೆ, ಇವ್ರದ್ದು ವಿದ್ಯಾರ್ಹತೆ BVSC ಪದವಿ ಪಡೆದಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು. ಮತ್ತು ಖರೀದಿ ಅಥವಾ ಉಗ್ರಾಣಾಧಿಕಾರಿ ಒಂದಿದೆ. ಇವ್ರದ್ದು ಸ್ಯಾಲ್ರಿ ಬಂದುಬಿಟ್ಟು 69,250ರಿಂದ 1,34,200 ರೂಪಾಯಿವರೆಗೂ ಇದೆ. ಇದು ಕೂಡ ಒಂದು ಪೋಸ್ಟು. ಇವ್ರದ್ದು ಡಿಗ್ರಿ PGDMM ಅಥವಾ MBA ಮೆರಿಟ್ ಮ್ಯಾನೇಜ್ಮೆಂಟ್ ಜೊತೆಗೆ ಇವರು ಡೈರಿ, ಆಹಾರ ಉದ್ಯಮ ಈ ಥರ 2 ವರ್ಷ ಏನು ಮಾಡಬೇಕು, ಸೇವಾ ಅನುಭವವನ್ನು ಹೊಂದಿರಬೇಕು. ಮತ್ತು ಅದರ ಜೊತೆಗೆ ಕಂಪ್ಯೂಟರ್ದು ನಾಲೆಜ್ ಕೂಡ ಇವರಿಗೆ ಇರಬೇಕು. ಸೊ ನೆಕ್ಸ್ಟು ಹಿರಿಯ ಕೆಮಿಸ್ಟ್ ಒಂದು ಹುದ್ದೆ ಇದೆ. ವೇತನ 65,950ರಿಂದ 1,24,900ವರೆಗೂ ಇವರ ವೇತನ ಇದೆ. ಸೊ ಇವ್ರದ್ದು ಕೂಡ ಲ್ಯಾಬ್ ಅಸಿಸ್ಟೆಂಟ್ BSc ಕೆಮಿಸ್ಟ್ ಅಥವಾ ಮೈಕ್ರೋಬಯಾಲಜಿಯಲ್ಲಿ ಪದವಿ ಜೊತೆಗೆ ಲ್ಯಾಬ್ ಅಸಿಸ್ಟೆಂಟ್ ಅಥವಾ ಇತರ ಆಹಾರ ಉದ್ಯಮ, ಇತರ ಹಾಲು ಒಕ್ಕೂಟದಲ್ಲಿ ಕನಿಷ್ಠ 2 ವರ್ಷ ಸೇವಾ ಅನುಭವವನ್ನು ಹೊಂದಿರಬೇಕು. ಜೊತೆಗೆ ಕಂಪ್ಯೂಟರ್ ನಾಲೆಜನ್ನು ಇವರು ಹೊಂದಿರಬೇಕಾಗುತ್ತೆ. ಸೊ ಇಷ್ಟು ಬಂದುಬಿಟ್ಟು ಏನು, ಇದೊಂದು ಕಿರಿಯ ತಾಂತ್ರಿಕ ಒಂದು ಹುದ್ದೆ ಇದೆ. ಸ್ಯಾಲ್ರಿ 34,100ರಿಂದ 67,600ವರೆಗಿದೆ. SSLC ಪಾಸ್ ಆಗಿರಬೇಕು. ಜೊತೆಗೆ ITI ಕೋರ್ಸ್ನಲ್ಲಿ ಏನಾಗಿರಬೇಕು, ಇವರು ಯಾವುದರಲ್ಲಿ ಕೈಗಾರಿಕಾ ತರಬೇತಿಯಲ್ಲಿ MRAC, ಈ MRACಯಲ್ಲಿ ಅಪ್ರೆಂಟಿಸ್ ಸರ್ಟಿಫಿಕೇಟನ್ನು ಇವರು ಹೊಂದಿರಬೇಕು ಮತ್ತು 2 ವರ್ಷದ ಸೇವಾ ಅನುಭವವನ್ನು ಇವರು ಕೂಡ ಹೊಂದಿರಬೇಕಾಗಿರ್ತದೆ. ಇದಿಷ್ಟು ಬಂದು ಇವೆಲ್ಲ ನೋಟಿಫಿಕೇಷನ್ KMFನಲ್ಲಿ ಬಿಟ್ಟಿರ್ತಕ್ಕಂತಹ ಪೋಸ್ಟ್ಗಳದ್ದಾಗಿರುತ್ತೆ. ಬ್ಯಾಕ್ಲಾಗ್ ಆಗಿರ್ಬೋದು ಮತ್ತು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವ್ರದ್ದು ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಗೊತ್ತಾಯಿತು ನಮಗೆ. ಮತ್ತು ಅರ್ಜಿ ಶುಲ್ಕ ನೋಡೋಣ. ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಇತರ ವರ್ಗದವರಿಗೆ 1,000 ರೂಪಾಯಿ ಇದೆ, ಪ್ಲಸ್ ಗೇಟ್ವೇ ಶುಲ್ಕ ಇರ್ತದೆ. ಮತ್ತು ಪರಿಶಿಷ್ಟ ಜಾತಿ B, C ಇವರಿಗೆ ಏನಾಗಿದೆ 500 ರೂಪಾಯಿ ಪ್ಲಸ್ ಗೇಟ್ವೇ ಶುಲ್ಕ ಇತ್ತಂದರೆ ಅದರದ್ದು ಎಕ್ಸ್ಟ್ರಾ ಚಾರ್ಜಸ್ ತೊಗೋತಾರೆ. ಸೊ ಇವರಿಗೆ ಕನ್ನಡ ಓದುವ ಸಾಮರ್ಥ್ಯ, ಜ್ಞಾನ, ಬರೆಯೋದು, ಮಾತಾಡೋಕೆ, ಬರೀಲಕ್ಕೆ, ಓದ್ಲಕ್ಕೆ ಬಂದರೆ ಸಾಕಾಗಿರ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಯೋಮಿತಿಯಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ A, B, C ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 18ರಿಂದ ಕನಿಷ್ಠ ವಯೋಮಿತಿ 18, ಗರಿಷ್ಠ 40. ಓಕೆ, ಸೊ ಪ್ರವರ್ಗ 2A, 2B, 3A, 3B ಅಲ್ಲಿ 18 ಕನಿಷ್ಠ, 38 ಗರಿಷ್ಠ. ಸಾಮಾನ್ಯದವರಿಗೆ 18 ಕನಿಷ್ಠ ವಯೋಮಿತಿ, ಗರಿಷ್ಠ 35ರವರೆಗೂ ಇದೆ ನೋಡಿ. ಓಕೆ, ಕ್ಲಿಯರ್ ಆಯಿತಾ ಏಜ್ ಲಿಮಿಟು? ಸೊ ನೆಕ್ಸ್ಟು ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥ ದಿನಾಂಕ ನೋಡಿ 29/5/2026, ಕೊನೆಯ ದಿನಾಂಕ 27/6/2026 ಇರ್ತದೆ ನೋಡಿ. ಕ್ಲಿಯರ್? 29/5 ಅಂದರೆ 29/5/2026ರಿಂದ 27/6/2026 ಇದು ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಆಯ್ಕೆ ವಿಧಾನ, ಆಯ್ಕೆ ಯಾವ ರೀತಿ ಮಾಡ್ಕೋತಾರ ಅಂದರೆ, ಸೊ ಇದರ ಪ್ರಕಾರ ಲಿಖಿತ ಪರೀಕ್ಷೆನೇ ಇರ್ತದೆ. ಅಲ್ಲಿ ಸುಮಾರು 200 ಮಾರ್ಕ್ಸಿನ ಪೇಪರ್ ಇರ್ತದೆ. ಅದರಲ್ಲಿ ಕನ್ನಡ ಭಾಷೆಗೆ 50 ಅಂಕ, ಇಂಗ್ಲೀಷ್ ಭಾಷೆಗೆ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರಿ ಕಾನೂನು ಕಂಪ್ಯೂಟರ್ ವಿಷಯಕ್ಕೆ 50, ಭಾರತ ಸಂವಿಧಾನಕ್ಕೆ 25, ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ಸಮಾಜಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25. ಇವೆಲ್ಲವೂ ಕೂಡ್ಕೇಸಿಂದ 200 ಮಾರ್ಕ್ಸಿಂದು ಪೇಪರ್ ಇರ್ತದೆ. ಇದರಲ್ಲಿ ಏನು ಮಾಡ್ತಾರೆ, ಮೆರಿಟ್ ವೈಸ್ ಲಿಸ್ಟನ್ನು ಬಿಡ್ತಾರೆ ನೋಡಿ. ಮತ್ತು ಸಂದರ್ಶನ ಇರ್ತದೆ. ಇದು ಆದಮೇಲೆ ಲಿಖಿತ ಪರೀಕ್ಷೆ ಆಗಿದ್ಮೇಲೆ 1:5 ರೇಷಿಯೋಲ್ಲಿ ಏನು ಮಾಡ್ತಾರೆ, ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂನಲ್ಲಿ ಗರಿಷ್ಠ 15 ಅಂಕ ನಿಗದಿಪಡಿಸಲಾಗಿರ್ತದೆ ನೋಡಿ. ಓಕೆ, ಇದು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು
ಇವೆಲ್ಲ ಏನೇನು ರಿಲ್ಯಾಕ್ಸೇಷನ್ ಇವೆಲ್ಲ ಅವೆಲ್ಲ ಇವೆ. ನಿಮಗೆ ಪಿ ಡಿ ಎಫ್ ಬೇಕಾಗಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತಂದು ಹಾಕಿ ನಾನು ನಿಮಗೆ PDF ಪ್ರೊವೈಡ್ ಮಾಡ್ತೀನಿ. ಇದಿಷ್ಟು ಬಂದುಬಿಟ್ಟು ಈ ಒಂದು KMF ನೋಟಿಫಿಕೇಷನ್ ಬಗ್ಗೆ ಆಗಿರುತ್ತೆ. ಯಾರ್ಯಾರಿಗೆಲ್ಲ ಈ ಒಂದು ಲಿಂಕ್ ಬೇಕಾಗಿರುತ್ತಾ ಸೊ ಅವರೆಲ್ಲ ಏನು ಮಾಡ್ಬೋದು, ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತಂದು ಕಮೆಂಟ್ ಮಾಡಿ, ನಾನು ನಿಮಗೆ ಆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು.